ಹಾಯ್ ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಾಮಾಚಾರಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಪ್ರಾರಂಭದಲ್ಲಿ ವೈಶಾಖ ಮನೆಗೆ ಬರ್ತಾಳೆ. ವೈಶಾಖನ ಚಾರುನೇ ಆರತಿ ಮಾಡ್ಕೊಂಡು ಮನೆಯೊಳಗೆ ಕರ್ಕೊಳ್ತಾಳೆ. ಆಗ ವೈಶಾಖ ನೆನಪು ಮಾಡ್ಕೊಳ್ತಾ ಇರ್ತಾಳೆ. ವೈಶಾಖ ಚಾರುನ ಆರತಿ ಮಾಡಿ ಮನೆಯೊಳಗೆ ಕರೆದಿದ್ದನ್ನು ವೈಶಾಖ ನೆನಪು ಮಾಡ್ಕೊಳ್ತಾ ಇರ್ತಾಳೆ. ಆವಾಗ ನಾನು ಆರತಿ ಮಾಡಿದೆ, ಇವಾಗ ನೋಡು ನೀ ನಂಗೆ ಆರತಿ ಮಾಡ್ತಿದ್ಯಾ ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ. ಇನ್ನು ವೈಶಾಖ ಹೇಳ್ತಾಳೆ, ಅದ್ಯಾರು ಅಂತ ಕೇಳ್ತಾಳೆ ರುಕ್ಕು ನೋಡಿ. ಆಗ ಚಾರು ಹೇಳ್ತಾಳೆ, ಅಕ್ಕ ನಿಂಗೆ ಪರಿಚಯ ಇರಲಿಲ್ಲ ಅಲ್ವಾ, ರುಕ್ಮಿಣಿ ಅಂತ, ನಾವಲ್ಲಿ ಇವಳನ್ನು ರುಕ್ಕು ಅಂತ ಕರಿತೇವೆ, ಇವಳು ನಮ್ಮ ಕೃಷ್ಣನ ಹೆಂಡತಿ ಅಂತ ಹೇಳ್ತಾರೆ. ಆಗ ಚಾರು ಹೇಳ್ತಾಳೆ, ರುಕ್ಕು ಅಕ್ಕಂಗೆ ಕರ್ಕೊಂಡು ಹೋಗು, ನಿಮ್ಮ ಪರಿಚಯ ರೂಮಲ್ಲೇ ಆಗಲಿ ಅಂತ ಹೇಳ್ತಾಳೆ. ಇನ್ನು ರುಕ್ಕು ವೈಶಾಖನ ರೂಮಿಗೆ ಕರ್ಕೊಂಡೋಗಿ ರೂಮ್ ಡೋರನ್ನ ಕ್ಲೋಸ್ ಮಾಡ್ತಾಳೆ. ಕ್ಲೋಸ್ ಮಾಡಿ ಹೇಳ್ತಾಳೆ, ಅಲ್ಲ ಅಕ್ಕ, ನೀವಿಲ್ಲಿ ಬಂದಾಗ ಹೊಸ ಆಟ ಶುರು ಮಾಡ್ತೇನೆ ಅಂತ ಅಂದ್ಕೊಂಡಿದ್ದೆ, ಆದರೆ ನೀವೇನಕ್ಕ ಈ ಪರಿಸ್ಥಿತಿಯಲ್ಲಿದ್ದೀರಾ, ಒಂದು ಹೆಜ್ಜೆ ನಿಮಗೆ ನಡಿಲಿಕ್ಕೆ ಆಗ್ತಾಯಿಲ್ಲ, ವೀಲ್ ಚೇರಲ್ಲಿ ಬಂದಿದ್ದೀರಾ, ಯಾಕಕ್ಕ ಇದೆಲ್ಲ ಅಂತ ಹೇಳ್ತಾಳೆ. ಆಗ ವೈಶಾಖ ಹೇಳ್ತಾಳೆ, ಇದೆಲ್ಲ ಆಗಲೇಬೇಕಲ್ವಾ, ಆದರೆ ನೀನೀಗ ಒಂದು ಚಿಟಿಕೆ ಹೊಡಿ, ಅಷ್ಟರಲ್ಲಿ ನಾನು ಸರಿ ಆಗ್ತೇನೆ ಅಂತ ಹೇಳ್ತಾಳೆ. ಆಗ ರುಕ್ಕು ಹೇಳ್ತಾಳೆ, ಏನಕ್ಕ ಹೇಳ್ತಿದ್ದೀರಾ, ಏನು ತಮಾಷೆ ಮಾಡ್ತಿದ್ದೀರಾ, ನಾನು ಚಿಟಿಕೆ ಹೊಡೆದು ಕೂಡ ನಿಮ್ಮ ಕಾಲು ಸರಿಯಾಗುತ್ತಾ, ಏನಕ್ಕ ಯಾಕಕ್ಕ ಈ ರೀತಿ ಹೇಳ್ತಿದ್ದೀರಾ ಅಂತ ಹೇಳ್ತಾಳೆ. ಆಗ ವೈಶಾಖ ಹೇಳ್ತಾಳೆ, ಚಿಟಿಕೆ ಹೊಡಿ ರುಕ್ಕು ಅಂತ ಹೇಳ್ತಾಳೆ. ಆಗ ರುಕ್ಕು ಚಿಟಿಕೆ ಹೊಡಿತಾಳೆ. ಆಗ ವೈಶಾಖ ಎದ್ದು ನಿಂತು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಆಗ ರುಕ್ಕು ಹೇಳ್ತಾಳೆ, ಅಕ್ಕ ಇದೆಲ್ಲ ಏನಕ್ಕ ಅಂತ ಹೇಳ್ತಾಳೆ. ಆಗ ವೈಶಾಖ ಹೇಳ್ತಾಳೆ, ಇದು ನನ್ನ ಪ್ಲ್ಯಾನ್, ಎಲ್ಲರೂ ನನ್ನ ಕಾಲು ಬುಡಕ್ಕೆ ಬರಬೇಕು, ನಾನು ಹೇಳ್ದಾಗ ಕೇಳಬೇಕು, ಅದಕ್ಕೆ ಇದು ನನ್ನ ಹೊಸ ಪ್ಲ್ಯಾನ್ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಚಾರು ಟೀ ತಗೊಂಡು ಬಂದು ಡೋರ್ ಓಪನ್ ಮಾಡ್ತಾಳೆ. ಆವಾಗ ವೈಶಾಖ ನಿಂತ್ಕೊಂಡಿರ್ತಾಳೆ. ಆಗ ರುಕ್ಕಿಗೂ ವೈಶಾಖಗೂ ಶಾಕ್ ಆಗುತ್ತೆ. ಆಗ ಚಾರು ನೋಡ್ತಾಳೆ, ಅಕ್ಕ ಅಂತ ಹೇಳ್ತಾಳೆ. ಆಗ ವೈಶಾಖ, ನಿಲ್ಲಿಕ್ಕಾಗಲ್ಲ ರುಕ್ಕು, ನೀನು ಯಾಕೆ ಸುಮ್ಮನೆ ನನ್ನ ಪ್ರಯತ್ನ ಮಾಡಿಸ್ತಿದ್ದೆ, ನಿಲ್ಲು ಅಂತ, ನನ್ನ ಕೈಲಿ ಆಗಲ್ಲ ರುಕ್ಕು ಅಂತ ಹೇಳ್ಕೊಂಡು ವೈಶಾಖ ನಾಟಕ ಮಾಡ್ತಾ ಇರ್ತಾಳೆ. ಆಗ ಚಾರು ಹೇಳ್ತಾಳೆ, ಅಲ್ಲ ರುಕ್ಕು, ಅಕ್ಕನಿಗೆ ನಿಲ್ಲಿಕ್ಕಾಗಲಿಲ್ಲ ಅಂದರೆ ನೀನು ಯಾಕೆ ಸುಮ್ಮನೆ ಹಠ ಮಾಡ್ತೀಯ, ಯಾಕೆ ಫೋರ್ಸ್ ಮಾಡ್ತೀಯ, ಅವ್ರು ಇಲ್ಲೇ ಕೂತ್ಕೊಳ್ಳಿ, ವೀಲ್ಚೇರ್ ಮೇಲೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಚಾರು ಟೀ ಕೊಟ್ಟು ಅಲ್ಲಿಂದ ಹೋಗ್ತಾಳೆ. ಆಗ ರುಕ್ಕು ಹೇಳ್ತಾಳೆ, ಅಕ್ಕ ಚಾರುಗೇನಾದರೂ ಗೊತ್ತಾಗಿದ್ದರೆ ನಮ್ಮ ಕತೆ ಅಷ್ಟೇ, ಇವತ್ತೆಲ್ಲನೂ ಹೊರಗೆ ಬರ್ತಿತ್ತು ಅಂತ ಹೇಳ್ತಾಳೆ. ಆಗ ವೈಶಾಖ ಹೇಳ್ತಾಳೆ, ಅಷ್ಟು ಸುಲಭವಾಗಿ ಏನು ಗೊತ್ತಾಗಲ್ಲ ರುಕ್ಕು, ಇದೆಲ್ಲ ಪ್ಲ್ಯಾನ್ ಆಗಲ್ಲ, ಇವರೆಲ್ಲ ದಡ್ರು, ಇವರಿಗೇನು ಗೊತ್ತಾಗಲ್ಲ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಮುರಾರಿ ಸಿಟ್ನಲ್ಲಿ ಬಂದು ಹೇಳ್ತಾನೆ, ಅಲ್ಲ ವೈಶಾಖನ ಯಾಕೆ ಮನೆಯೊಳಗೆ ಕರ್ಕೊಂಡ್ರಿ, ಅವಳು ನೆಗಾಡ್ಕೊಂಡು ಮಾತಾಡಿದ ಕೂಡಲೇ ಅವಳು ಒಳ್ಳೆಯವಳು ಅಲ್ಲ ರಾಮಾಚಾರಿ, ನಿಮ್ಗೆ ಯಾಕೆ ಅರ್ಥ ಆಗಲ್ಲ, ನಿಮಗೆ ಅವಳು ಕಷ್ಟ ಕೊಡ್ತಾಳಲ್ಲ, ಆಮೇಲೆ ನಿಮಗೆ ಅರ್ಥ ಆಗುತ್ತೆ ಹೇಳ್ಕೊಂಡು ಅವ್ರ ಮೇಲೆ ಸಿಟ್ಟು ಮಾಡ್ಕೊಂಡು ಹೋಗ್ತಾನೆ. ಆಗ ರಾಮಾಚಾರಿ ಹೇಳ್ತಾನೆ, ಮುರಾರಿಗೆ ನಮ್ಮ ಮನೆ ಮೇಲೆ ತುಂಬ ಪ್ರೀತಿ ಇದೆ ಮೇಡಮ್, ಅದಕ್ಕೆ ಅವ್ನು ಇಷ್ಟು ಸಿಟ್ಟು ಮಾಡ್ಕೊಂಡು ಹೋಗ್ತಿದ್ದಾನೆ ಅಂತ ಹೇಳ್ತಾನೆ. ಆಗ ಚಾರು ಹೇಳ್ತಾಳೆ, ಹೌದು, ವೈಶಾಖ ಅಕ್ಕ ಮಾಡಿ ತಪ್ಪನ್ನು ಅವನಿಗೆ ಅರ್ಗಿಸ್ಕೊಳ್ಳೋಕ್ಕಾಗ್ತಿಲ್ಲ, ಅವನು ಅದನ್ನು ಒಪ್ಕೊಳ್ಳೋದು ಇಲ್ಲ, ವೈಶಾಖನ ಮುರಾರಿ ಒಬ್ಬನೇ ಈ ಮನೇಲಿ ಒಪ್ಕೊಳ್ತಾ ಇಲ್ಲ ಅಂತ ಹೇಳ್ತಾರೆ. ಇನ್ನು ಕಿಟ್ಟಿ ರೂಮಿಗೆ ಬರ್ತಾನೆ. ರೂಮಿಗೆ ಬಂದು, ರುಕ್ಕು ನೀನು ಹೊರಗೋಗು ರುಕ್ಕು ಅಂತ ಹೇಳ್ತಾನೆ. ಆಗ ವೈಶಾಖಂಗೆ ಡೌಟ್ ಬರುತ್ತೆ, ಕಿಟ್ಟಿಗೆ ಏನಾದರೂ ಸತ್ಯ ಗೊತ್ತಾಯ್ತಾ ಅಂತ ಹೇಳ್ತಾನೆ. ನೀವು ನಾಟಕ ಮಾಡ್ಕೊಂಬಂದರೆ ನಂಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದೀರಾ, ಈ ನಿಮ್ಮ ನಾಟಕನ ಎಲ್ಲ ಬಯಲು ಮಾಡ್ತೇನೆ ನೋಡಿ ಅಂತ ಹೇಳ್ತಾನೆ. ಆಗ ವೈಶಾಖ ಹೇಳ್ತಾಳೆ, ಇಲ್ಲ ಕಿಟ್ಟಿ, ನಾನು ನಾಟಕ ಮಾಡ್ತಿಲ್ಲ, ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ನಂಗೆ ಆಗಿದೆ, ನೋಡು ನನ್ನ ಕಾಲು ಈ ರೀತಿ ಇದೆ, ನಿಜವಾಗ್ಲೂ ಕಿಟ್ಟಿ ನಾನು ಏನೂ ಮಾಡ್ತಿಲ್ಲ, ನಾನು ಈ ಮನೆಗೆ ಒಳ್ಳೇದು ಮಾಡೋಕ್ಕೆ ಬಂದಿದ್ದೇನೆ, ನಾನು ಯಾವತ್ತೂ ಯಾರಿಗೂ ಕೆಟ್ಟದ್ದು ಮಾಡಲ್ಲ ಕಿಟ್ಟಿ ಅಂತ ಹೇಳ್ತಾಳೆ. ಆಗ ಕಿಟ್ಟಿ ಹೇಳ್ತಾಳೆ, ನಿಜ ಆಗಿದ್ದರೆ ಒಳ್ಳೆಯದು, ಪುನಃ ನಾಟಕ ಮಾಡ್ಕೊಂಬಂದಿದ್ರೆ ಇದರ ಪರಿಣಾಮನೇ ಬೇರೆ ಇರುತ್ತೆ ಅಂತ ಹೇಳ್ತಾನೆ. ಇನ್ನು ಕಿಟ್ಟಿ ಬೆಳಿಗ್ಗೆ ಡಾಕ್ಟರನ್ನ ಕರೆಸ್ತಾರೆ. ಆಗ ರುಕ್ಕು ಅಂದ್ಕೊಳ್ತಾಳೆ, ಅಯ್ಯೋ ಇವತ್ತು ಅಕ್ಕನ ಕತೆ ಮುಗೀತು, ಡಾಕ್ಟರ್ ಬಂದಿದ್ದಾರೆ ಅಂದರೆ ಎಲ್ಲ ಸತ್ಯನೂ ಗೊತ್ತಾಗುತ್ತೆ, ಅಂದರೆ ಅಕ್ಕನಿಗೆ ಕಾಲ್ಗೇನೂ ಆಗಿಲ್ಲ, ಅಕ್ಕ ಸರಿಯಾಗಿದ್ದಾಳೆ, ಅಕ್ಕನ ಕಾಲು ಸರಿಯಾಗಿದೆ, ಎಲ್ಲನೂ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತಾಳೆ. ಆಗ ಡಾಕ್ಟ್ರು ಬಂದು ಹೇಳ್ತಾಳೆ, ಯಾವ ಕಾಲಮ್ಮ, ಏನಾಗಿದೆ ನಿಮ್ಮ ಕಾಲಿಗೆ, ಜೈಲಲ್ಲಿ ಏನಾದರೂ ಎಕ್ಸ್ರೇ ಮಾಡಿದರೆ ರಿಪೋರ್ಟ್ ತೋರಿಸಿ ಅಂತ ಹೇಳ್ತಾರೆ. ಆಗ ವೈಶಾಖ ಹೇಳ್ತಾಳೆ, ಅದು ರಿಪೋರ್ಟ್ ಅಲ್ಲೇ ಇದೆ, ನಾನು ತಗೊಂಡು ಬರಲಿಲ್ಲ, ಆದರೆ 3-4 ಸಲ ಎಕ್ಸ್ರೇ ಮಾಡಿದ್ರು, ಅಷ್ಟೇ ಅಲ್ಲ ಡಾಕ್ಟರ್, ನನಗೆ ಈ ಕಾಲಲ್ಲಿ ಶಕ್ತಿನೇ ಇಲ್ಲ, ಈ ಕಾಲಿಗೆ ಏನಾದರೂ ನನಗೆ ಅರಿವೇ ಆಗಲ್ಲ, ಈ ಕಾಲಲ್ಲಿ ನನಗೆ ನೋವು ಆಗಲ್ಲ, ಏನೂ ಆಗಲ್ಲ ಅಂತ ಹೇಳ್ತಾಳೆ. ಆಗ ಡಾಕ್ಟರ್ ಹೇಳ್ತಾರೆ, ಹೌದಾ, ಹಾಗಾದರೆ ಚೆಕ್ ಮಾಡಿ ನೋಡೋಣ ಅಂತ ಹೇಳಿ ಕಾಲನ್ನು ಅವನು ಮುಟ್ತಾನೆ, ಹಾಗೆ ಸ್ವಲ್ಪ ಚುಚ್ಚುತ್ತಾನೆ, ಆದರೆ ಅವಳಿಗೇನು ಮೂಮೆಂಟ್ ಆಗ್ತಿರಲ್ಲ. ಆದರೆ ಡಾಕ್ಟರ್ ನೋಡ್ತಾನೆ, ಅವಳ ಹೆಬ್ಬೆರಳು ಅವಳು ಮೂವ್ ಮಾಡಿದ್ದನ್ನು. ಆಗ ವೈಶಾಖ ಹೇಳ್ತಾಳೆ, ಡಾಕ್ಟರ್ ನನಗೆ ಏನೂ ನೋವು ಗೊತ್ತಾಗ್ತಿಲ್ಲ ಅಲ್ವಾ, ನೀವು ಚುಚ್ಚಿದ್ರಾ, ನಂಗೆ ಗೊತ್ತೇ ಆಗ್ತಿಲ್ಲ ಅಂತ ನಾಟಕ ಮಾಡ್ತಾಳೆ. ಆಗ ಡಾಕ್ಟರ್ ಹೇಳ್ತಾನೆ, ಹಾಗೇನೂ ಕಾಣಿಸ್ತಾ ಇಲ್ಲ ಅಲ್ವಾ, ನಾನು ನೋಡಿದೆ, ನಾನು ಚುಚ್ಚಿದಾಗ ನಿಮ್ಮ ಕಿರುಬೆರಳು ಅಲ್ಲಾಡ್ತು, ಅಷ್ಟೇ ಅಲ್ಲ ಹೆಬ್ಬೆರಳು ಸ್ವಲ್ಪ ಒಳಗೆ ಹೋಯಿತು, ಅಂದರೆ ನಿಮಗೆ ನೋವು ಆಗ್ತಿದೆ, ನಿಮ್ಗೆ ಇದ್ರಲ್ಲಿ ಶಕ್ತಿ ಇದೆ, ನಿಮ್ಮ ಕಾಲು ಸರಿಯಾಗಿದೆ ಅಲ್ವಾ ಅಂತ ಹೇಳ್ತಾನೆ. ಆಗ ವೈಶಾಖಂಗೆ ತುಂಬ ಟೆನ್ಷನ್ ಆಗುತ್ತೆ.
ವೈಶಾಖ ಹೇಳ್ತಾಳೆ, ಇಲ್ಲ ಡಾಕ್ಟರ್, ನನ್ನ ಕಾಲು ಮೂವೇ ಆಗಲಿಲ್ಲ, ನನ್ನ ಕಾಲಿಗೆ ನೋವಾಗಿದ್ದು ನಂಗೆ ಅರಿವೇ ಆಗಲಿಲ್ಲ ಡಾಕ್ಟರ್ ಅಂತ ಹೇಳ್ತಾಳೆ. ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.